ಪ್ರಿಯರೇ, ಆಶ್ಚರ್ಯ ಟಿ ವಿ ವೀಕ್ಷಕರಿಗೆ ಸತ್ಯವು ನಿಮಗೆ ಬಿಡುಗಡೆ ಕೊಡುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ನಾವು ಮೊದಲೊಂದು ಎಪಿಸೋಡ್ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ನಿಮಗೆ ಎಷ್ಟೋ ಸಂಗತಿ ನಿಮಗೆ ಸತ್ಯ ತಿಳಿಯಲಿಕ್ಕೆ ಸಿಗುತ್ತದೆ. ನಾವು ಏನು ಸತ್ಯ ಉಂಟು ಇದರಲ್ಲಿ ಸತ್ಯವೇದವನ್ನು ಸ್ಟಡಿ ಮಾಡಿ ಜ್ಞಾನ ಮಾಡಿ ಹಳೆಯ ಒಡಂಬಡಿಕೆ ಹಿಡಿದು ಹೊಸ ಒಡಂಬಡಿಕೆಯ ತನಕ ನಿಜವಾಗಿ ಈ ಒಂದು ಎತ್ತಲ್ಪಡಿಕೆ 7 ವರ್ಷದ ಮೊದಲು ಉಂಟಾ ಯಾ ಇಲ್ಲವ, ಯಾ 7 ವರ್ಷದ ಒಳಗೆ ಹೋಗಬೇಕಾ ಯಾ ಬೇಡವ ಎಂದು ಸರಿಯಾಗಿ ನಾವು ಜ್ಞಾನ ಮಾಡಿ ತಿಳ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ನಿಮಗೆ ನಾವು ತಿಳಿಯಪಡಿಸ್ತೀವಿ. ಏಕೆಂದರೆ ನೀವು ಚಂಚಲ ಆಗಬಾರ್ದು. ಯಾವ ಬೋಧನೆಯನ್ನು ಕೇಳಿ ನೀವು ಚಂಚಲ ಆಗಿ ನಿಮ್ಮ ನಂಬಿಕೆಯಲ್ಲಿ ಕುಂದಿ ಹೋಗಬಾರ್ದು ಎಂದು ನಾವು ಈ ಕಾರ್ಯಕ್ರಮ ಶುರು ಮಾಡಿದೆ. ಏಕೆಂದರೆ ನಾವು ನೋಡ್ತಾ ಇದ್ದೇವೆ, ಈಗ ಬೇರೆ ಬೇರೆ ಬೋಧನೆ ಬಂದಿದೆ. ಕೆಲವು ಜನ ಹೇಳ್ತಾರೆ ರಪ್ಚರ್ ಮೊದಲು ಇಲ್ಲ ಹೇಳ್ತಾರೆ, ಕೆಲವು ಹೇಳ್ತಾರೆ ಉಂಟೆಂದು ಹೇಳ್ತಾರೆ, ಕೆಲವರು ಮತ್ತೆ ಹೇಳ್ತಾರೆ ಕಷ್ಟಕ್ಕೆ ಹೋಗಿ. ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಯಪಡಿಸಿದ ಪ್ರಕಾರ ಸತ್ಯವೇದದಲ್ಲಿ ಏನುಂಟು ಸತ್ಯ ಅದು ನಿಮಗೆ ತಿಳಿಯಪಡಿಸ್ತೇವೆ ನಾವು. ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಕೆಮ್ಮಣ್ಣಿಂದ ವಾಸ ಮಾಡುವ, ಉಡುಪಿಯಲ್ಲಿ ಸೇವೆ ಮಾಡುವ ಪಾಸ್ಟರ್ ಪೀಟರ್ ಕೊಟ್ರಸ್ ಬಂದಿದ್ದಾರೆ. ಇದರ ವಿಷಯದಲ್ಲಿ ಇನ್ನೂ ನಿಮಗೆ ಹೆಚ್ಚು ಮಾಹಿತಿಯನ್ನು ತಿಳಿಸಲಿಕ್ಕೆ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ಯೇಸು ನಾಮದಲ್ಲಿ ಸ್ವಾಗತ ಮಾಡ್ತೇವೆ. ನಾವು ಮೊದಲಿನ ಎಪಿಸೋಡಲ್ಲಿ ಅವರಿಗೆ ಎಷ್ಟೋ ಸಂಗತಿ ಅವರಿಗೆ ಸತ್ಯವೇದದ ಸತ್ಯ ಸಂಗತಿ ನಾವು ತಿಳಿಯಪಡಿಸಿದ್ದೇವೆ. ಇವತ್ತು ನೀವು ಅವರಿಗೆ ಇದೇ ವಿಷಯದಲ್ಲಿ ಈ ಎತ್ತಲ್ಪಡುವಿಕೆ ಮೊದಲು ಉಂಟು ಅಂದರೆ 7 ವರ್ಷದ ಮೊದಲು ಉಂಟು ಎಂದು ಅವರಿಗೆ ಯಾವ ವಿಷಯದಲ್ಲಿ ಯಾವ ವಾಕ್ಯದ ಒಂದು ಆಧಾರದಿಂದ ಅವರಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಿ? ಅದನ್ನು ನಾವು ನೋಡ್ತೇವೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 8ನೇ ವಾಕ್ಯ ತನಕ ನಾವು ನೋಡುವ. 2ನೇ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂತುಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರ ಆತ್ಮ ಪ್ರೇರಿತವಾದ ನುಡಿ ಇದೆ ಎಂಬುದಾಗಲಿ, ಪೌಲನ ಹಾಗೆ ಹೇಳಿದ್ದೇನೆಂಬುದು ಆಗಲಿ, ಪೌಲನು ಹಾಗೆ ಬರೆದಿದ್ದಾಗಲಿ ಯಾರಾದರೂ ಹೇಳಿದರು ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರೂ ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಆಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ತಾನು ದೇವರಿಂದ ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕ ಇಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯಗಳನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಅದು ಗುಪ್ತವಾಗಿ ಇರುವುದು. ಆತನು ತೆಗೆದು ಬಿಡಲ್ಪಟ್ಟು ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನ ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷೆಯ ಪ್ರಕಾರದಿಂದ ಸಂಹರಿಸುವನು.
ನಾವು ನೋಡ್ತೇವೆ ಇಲ್ಲಿ 7ನೇ ವಾಕ್ಯದಲ್ಲಿ ಅತಿ ಸ್ಪೆಸಿಫಿಕ್ ಅಪೊಸ್ತಲನು ಹೇಳ್ತಾನೆ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಅದು ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡೋ ತನಕ ಅದು ಗುಪ್ತವಾಗಿಯೇ ಇರುವುದು, ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನ ಕಾಣ ಬರುವನು ಎಂಬುದಾಗಿ. ಅರ್ಥ ಈ ಅಡ್ಡಿ ಮಾಡುವುದು ಸಭೆ. ಸಭೆ ಎಂದರೆ ಇದರ್ಥ ಒಂದು ಕಟ್ಟಡ ಅಲ್ಲ. ಸಭೆ ಎಂದರೆ ಯಾರು ಯೇಸು ಕ್ರಿಸ್ತನು ಸತ್ಯ ದೇವರು, ಆತನು ನನ್ನ ಪಾಪಗಳಿಗೋಸ್ಕರ 2000 ವರ್ಷಗಳ ಮುಂಚೆ ಈ ಭೂಲಕ್ಕೆ ಬಂದು ನನ್ನ ಪಾಪಗಳನ್ನು ಒತ್ತುಕೊಂಡಿದ್ದಾನೆ, ರಕ್ತ ಕೊಟ್ಟಿದ್ದಾನೆ, ಸತ್ತು 3ನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದು ಪರಲೋಕದಲ್ಲಿ ತಂದೆಯ ಬಲೆಗಳಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡುತ್ತಾನೆ ಎಂಬ ಈ ಸುವಾರ್ತೆ ಯಾರು ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಾರೋ ಅವರು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋ ಗುಂಪಿಗೆ ಸಭೆ ಎಂದು ಹೇಳ್ತಾನೆ. ಪರಿಶುದ್ಧಾತ್ಮನಿಂದ ಪ್ರೇರಣೆಯಿಂದ, ಹೌದು, ಪರಿಶುದ್ಧಾತ್ಮನ ಸಭೆ. ಈ ಸಭೆಯು ಈ ಅಧರ್ಮ ಸ್ವರೂಪವನ್ನು ಅಂದ್ರೆ ಅಂತ್ಯಕ್ರಿಸ್ತನು ಬಹಿರಂಗ ಬರುವುದಕ್ಕೆ ಅಡ್ಡಿ ಮಾಡ್ತದೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಯಾವ ಬೋಧನೆ ಕೇಳಿಕೊಂಡು ಚಂಚಲರಾಗಬೇಡ್ರಿ ಎಂಬುದೇ ಅಪೊಸ್ತಲ ಪೌಲನು ಆ ಥೆಸಲೋನಿಕ ಸಭೆಯವರು ಚಂಚಲರಾದರು. ಆಲ್ರೆಡಿ 2ನೇ ಬರೋಣ ಈಗ ಬರ್ತದೆ ಎಂಬುದಾಗಿ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, 2ನೇ ಬರೋಣ ಬರಬೇಕಾದ್ರೆ ಆತನು ಹೇಳ್ತಾನೆ, ಮೊದಲು ತನ್ನ ಸಭೆಯು ಎತ್ತರ ಪಡೆಯಬೇಕು. ಅದು ಎತ್ತರ ಪಡೆದಿದ್ದರೆ ಅಧರ್ಮ ಸ್ವರೂಪವನ್ನು ನೇಮಕವಾದ ಸಮಯದಲ್ಲಿ ಪ್ರತ್ಯಕ್ಷಕ್ಕೆ ಅದು ಅಡ್ಡಿ ಆಗ್ತದೆ, ಸಭೆ ಅಡ್ಡಿ ಮಾಡ್ತದೆ. ಅದಕ್ಕೆ ಸಭೆಯು 100% ಎತ್ತರ ಪಡೆಯಬೇಕು ಎಂಬುದು ಅಪೊಸ್ತಲ ಪೌಲನು ಇಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತದೆ. ಅದು ಎತ್ತರ ಪಟ್ಟ ನಂತರವೇ ಅಧರ್ಮ ಸ್ವರೂಪನು ಅಂತ್ಯಕ್ರಿಸ್ತ ಅದರ ಟ್ರಿಬ್ಯುಲೇಷನ್ ಪೀರಿಯಡ್ ಪ್ರಾರಂಭವಾಗ್ತದೆ. ಮತ್ತೆ ಆತನು ಕೊಲ್ಲುವುದು ಯಾವಾಗ? ಯೇಸು ಕ್ರಿಸ್ತನು ಅಲ್ಲಿ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತ 2ನೇ ಬರೋಣದಲ್ಲಿ ಬರುವಾಗ ತನ್ನ ಬಾಯ ಉಸಿರಿಂದ ಅಂತ್ಯಕ್ರಿಸ್ತನನ್ನು ಆತನು ಕೊಲ್ಲುತ್ತಾನೆ ಎಂಬುದನ್ನು ನೋಡ್ತೇವೆ. ಅದು ಲಾಸ್ಟಿಗೆ 2ನೇ ಬರೋಣದಲ್ಲಿ ಅಷ್ಟು ತನಕ ಅವನು ಮಾಡಿಲ್ಲ, 2ನೇ ಬರೋಣದಲ್ಲಿ ಆಂಟಿಕ್ರಿಸ್ತನಿಗೆ. ಹೌದು. ಅಂದ್ರೆ ಅದರ ಅರ್ಥ ಈಗ ಸಭೆ ಉಂಟು. ಹೌದು. ಸಭೆ ಅಂದರೆ ನೀವು ಅಂದರೆ ಆತ್ಮದಿಂದ ತುಂಬಿದವರು, ಪಶ್ಚಾತ್ತಾಪ ಆಗಿ ದೀಕ್ಷಾಸ್ಥಾನ ತಗೊಂಡಿದ್ದವರು, ಆತ್ಮದಿಂದ ಸೇರಿ ಆತ್ಮದ ಜನರೊಟ್ಟಿಗೆ ಸೇರಿ ಒಂದು ಗುಂಪು ಸೇರಿ ನೀವು ಪ್ರಾರ್ಥನೆ ಮಾಡ್ತೀರಿ, ಆ ಗುಂಪಲ್ಲಿ ನೀವು ಇದ್ದೀರಿ, ಅಂಥವರಿಗೆ ಹೇಳೋದು. ಅದಕ್ಕೆ ಸರಿ, ಈಗ ಸಭೆ ಉಂಟು, ಲೋಕದಲ್ಲಿ ಸಭೆ ಉಂಟು. ಹೌದು. ಸಭೆ ಎತ್ತಲ್ಪಡಬೇಕು. ಹೌದು. ಯಾವಾಗ ಎತ್ತಲ್ಪಡೋದು? ಕ್ರಿಸ್ತನು ಅಂದರೆ 7 ವರ್ಷ ಅಧರ್ಮನು ಅಂದರೆ ಆಂಟಿಕ್ರೈಸ್ಟ್ ಅದನ್ನು ಪ್ರತ್ಯಕ್ಷ ಆಗುವ ಮೊದಲು ಇವರು ಸಭೆ ಎತ್ತಲ್ಪಡಬೇಕು. ಹೌದು, ಸಭೆ ಎತ್ತಲ್ಪಡಬೇಕು. ಆದರೆ ಕೃಪೆ ಉಂಟು. ಈಗ ಕೃಪೆಯ ಕಾಲದಲ್ಲಿ ನಾವು ಇದ್ದೇವೆ. ಸಭೆ ಎತ್ತಲ್ಪಟ್ಟ ನಂತರ ಅವನು ಪ್ರತ್ಯಕ್ಷನಾಗ್ತಾನೆ. ಹೌದು. ಹೇಗೆ ನಿಮಗೆ ನೋಟು ಬಂದಿ ಈ ನಮ್ಮ ದೇಶದಲ್ಲಿ ಆಯಿತು ಅಲ್ವಾ? ನಿಮಗೆ ಗೊತ್ತಿತ್ತಾ? ಯಾರಿಗಾದ್ರೂ ಗೊತ್ತಿತ್ತಾ? ಇಲ್ಲ. ಗೊತ್ತಿತ್ತಾ? ಯಾರಿಗಾದ್ರೂ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಿರೋ? ರಾತ್ರಿ ಗೊತ್ತಾಯಿತು. ನಾಳೆಯಿಂದ 1000 ನೋಟು ಮತ್ತು 500 ನೋಟು ನಡೆಯುವುದಿಲ್ಲ, ಅದಕ್ಕೆ ಲೀಗಲಿ ವ್ಯಾಲ್ಯೂ ಇಲ್ಲ, ಕ್ಯಾನ್ಸಲ್ ಎಂದು ಆಯಿತು. ಆದಾಗ ನಿಮಗೆ ಎಲ್ಲರಿಗೆ ಶಾಕ್ ಆಯಿತು. ಇದು ಹೇಗೆ ಎಂದು. ಅಂದರೆ ಒಂದು ಸರಿ ಹೇಳಿದ ನಂತರ ಆಯ್ತು, ಅದು ಲೀಡರ್ ಹೇಳಿದ ನಂತರ ಅದು ಆಯಿತು. ಅದೇ ಪ್ರಕಾರ ಈ ಸಭೆಯು ಎತ್ತಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಪ್ರತ್ಯಕ್ಷನಾಗ್ತಾನೆ, ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಇದೇ ರೀತಿಯಲ್ಲಿ ಟಿವಿಯಲ್ಲಿ ಮಾತಾಡ್ತಾನೆ. ಅವನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ನಿಮಗೆ ಸಮಾಧಾನ ಹೊಂದಿರಿ, ಸಮಾಧಾನ ಹೊಂದಿರಿ, ಗಲಿಬಿಲಿ ಆಗ್ಬಿಡಿ, ಸಮಾಧಾನ, ಎಲ್ಲ ಸರಿಯಾಗ್ತದೆ ಹೇಳ್ತಾನೆ. ಅದೇ ರೀತಿ ಎಲ್ಲ ಸಮಾಧಾನ. ನಿಮಗೆ ಮೊದಲು ಸಮಾಧಾನ ಪಡಿಸಿಗೆ ಅವನು ಪ್ರಯತ್ನ ಮಾಡ್ತಾನೆ. ಅವನಲ್ಲಿ ಇದ್ದರೆಲ್ಲ ಸಮಾಧಾನ ಕೊಡುದು. ಅವನಲ್ಲಿ ಸಮಾಧಾನ ಉಂಟು, ಸಮಾಧಾನ ಇಲ್ಲ, ಅವನು ಕೊಡ್ಲಿಕ್ಕೆ ಆಗಲ್ಲ. 2ನೇ ಸಂಗತಿ ನೀವು ಹೌದು. ಇದು ಹಾಗಾದ್ರೆ ಎಂದಿಗೂ ಮೋಸ ಹೋಗಬೇಡ. ಈ ಸಂತ ವೀಕ್ಷಕರೇ, ದೇವರ ವಾಕ್ಯ ಅತಿ ಸ್ಪಷ್ಟ ಉಂಟು. ಸಭೆ ಎತ್ತಲ ಪಡುವ ತನಕ ಅಧರ್ಮ ಸ್ವರೂಪನು ಬಯಲಿಗೆ ಬರುವುದಿಲ್ಲ. ಎತ್ತಲ ಪಟ್ಟ ನಂತರವೇ ಅದನ್ನು ಬಯಲಿಗೆ ಬಂದ ನಂತರ 7 ವರ್ಷಗಳು ಕಾಲ ಬೇಕು, 7 ವರ್ಷ ಕಳೆಯಬೇಕು. 7 ವರ್ಷದಲ್ಲಿ ಟ್ರಿಬ್ಯುಲೇಷನ್ ಪೀರಿಯಡ್, ಅದು 7 ವರ್ಷಕ್ಕೆ ಟ್ರಿಬ್ಯುಲೇಷನ್ ಪೀರಿಯಡ್ ಹೇಳ್ತಾರೆ. ಅದರ ನಂತರ ಯೇಸು ಕ್ರಿಸ್ತ 2ನೇ ಬರೋಣಕ್ಕೆ ಬರುತ್ತಾನೆ. ಈಗ ನಾನು ಹಳೆ ಒಡಂಬಡಿಕೆ 7 ವರ್ಷ ಅಂದು 7 ವರ್ಷದಲ್ಲಿ ತುಂಬಾ ಇಂಪಾರ್ಟೆಂಟ್. ಹೌದು. 7 ವರ್ಷದ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಉಂಟು, ದಾನಿಯೇಲ ಪುಸ್ತಕದಲ್ಲಿ ಉಂಟು. ಮತ್ತೆ ಎಲ್ಲಿ ಉಂಟು 7 ವರ್ಷ? ಮತ್ತು ಇನ್ನು
7 ವರ್ಷ ಬರಗಾಲ ಬಂದಿದೆ. ಹೌದು, ನಾವು ಆದಿಕಾಂಡ ಪುಸ್ತಕ ನೋಡ್ತೇವೆ, 7 ವರ್ಷ ಬರಗಾಲ ಬಂದ ಬಗ್ಗೆ ನೋಡ್ತೇವೆ. ದಾನಿಯೇಲ ಪುಸ್ತಕ ನೋಡ್ತೇವೆ, ಅದೇ ಕ್ಲಿಯರ್ ಆಗಿ ಉಂಟು. 7 ವರ್ಷ ಟ್ರಿಬ್ಯುಲೇಷನ್ ಪೀರಿಯಡ್ ಅತಿ ಸ್ಪಷ್ಟವಾಗಿ ಅಲ್ಲಿ ಅನೇಕ ಸಂಗತಿಗಳು ಬಯಲುಪಟ್ಟಿವೆ. ಕಾಲದಲ್ಲಿ ಬರಗಾಲ ಬಂದಿದೆ. ಹೌದು ಹೌದು. ಅಬ್ರಹ್ಮನ ಕಾಲದಲ್ಲಿ ಬರಗಾಲ ಬಂದಿದೆ, 7 ವರ್ಷ ಬರಗಾಲ ಬಂದಿದೆ. ಮತ್ತು ಯಶೋಪನ ಕಾಲದಲ್ಲಿ ಬಂದಿದೆ ಬರಗಾಲ, 7 ವರ್ಷ ಬರಗಾಲ ಬಂದಿದೆ ಅಲ್ಲಿ. ಅದು ಬರಗಾಲ ಅಂದ್ರೆ ಇಡೀ ಲೋಕಕ್ಕೆ ಅಲ್ಲ, ಒಂದು ಪರ್ಟಿಕ್ಯುಲರ್ ಸ್ಥಳಕ್ಕೆ, ಇದು ಇಡೀ ಲೋಕಕ್ಕೆ ಬರ್ತದೆ. ಇದು ಲೋಕಕ್ಕೆ ದೇವರ ಕೋಪ. ಲೋಕಕ್ಕೆ 7 ವರ್ಷ ಪೀರಿಯಡ್ ಎಂದರೆ ದೇವರ ಕೋಪದ ದಿವಸಗಳು. ಅಲ್ಲಿ ದೇವರ ದಯೆ ಎಂಬುದು ಇಲ್ಲವೇ ಇಲ್ಲ. ಇದು ದೇವರ ಕೃಪೆ. ಇಲ್ಲಿ ದೇವರ ಅಪಾರವಾದ ಕೃಪೆಯುಂಟು, ಅಪಾರವಾದ ದೇವರ ದಯೆ ಉಂಟು. ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ತಂದೆ ದೇವರು ಕೂಗುತ್ತಾರೋ ಅವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಅವರಿಗೆ ದೇವರ ದಯೆ ಉಂಟು. ಆ ಟ್ರಿಬ್ಯುಲೇಷನ್ನಲ್ಲಿ ದೇವರ ದಯೆ ಇಲ್ಲ, ಸಭೆ ಇಲ್ಲ, ಒಬ್ಬೊಬ್ಬರೇ ಕೂಗಬೇಕು ದೇವರ ಹತ್ರ. ತುಂಬಾ ರೀತಿಯ ಕಷ್ಟ, ಹಿಂಸೆ, ರಕ್ತಸಾಕ್ಷಿ ಸಾಯಬೇಕು. ಅದಕ್ಕೆ ದೇವರು ಈ ಕೃಪೆಯಲ್ಲಿ ಎಲ್ಲರೂ ಎತ್ತರ ಪಡಬೇಕೆಂಬುದಾಗಿ ಅಪ್ಪದ ಪೌಲನು ಹೇಳ್ತಾನೆ, ಸಭೆಯು ಎತ್ತರ ಪಡಲೇಬೇಕು. ಅದಕ್ಕೆ ಯಾರು ಮೋಸ ಹೋಗಬೇಡಿರಿ ಎಂಬುದಾಗಿ ಹೇಳ್ತಾನೆ. ಅದೇ ಸಭೆ ಎತ್ತರ ಪಡಬೇಕಾದ್ರೆ ಅದಕ್ಕೆ ಕೆಲವು ರೀತಿಯ ಪ್ರಿಪರೇಷನ್ ಅಗತ್ಯ ಉಂಟು. ಈಗ ನೀವು ಈ ಸತ್ಯ ಬೋಧನೆ ಮಾಡ್ತೀವಿ, ಖಾಲಿ ಕನ್ನಡ ಮಾತಾಡಿದವರಿಗ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಇದ್ದವರಿಗೂ ನಾವು ಮಾತಾಡಲಿಕ್ಕೆ ನಾವು ಬಯಸ್ತೇವೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೂ ಈ ಒಂದು ಟ್ರಿಬ್ಯುಲೇಷನ್ ಪೀರಿಯಡ್ ಇಂದ ರಕ್ಷಿಸಲಿಕ್ಕೆ ಮನಸ್ಸುಂಟೋ, ಯೇಸು ಕ್ರಿಸ್ತನ ಎತ್ತರ ಪಡೆಯ ಹೋಗ್ಲಿಕ್ಕೆ ಮನಸ್ಸು, ಅವರೆಲ್ಲರೂ ನಾವು ಇದನ್ನು ಹೇಳುವರಾಗಿದ್ದೇವೆ. ಹಾಗಾದ್ರೆ ಈಗ ಎಲ್ಲರೂ ಧರ್ಮದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಧರ್ಮದಲ್ಲಿ ಪ್ರಾಕ್ಟೀಸ್ ಉಂಟು, ಹೆಚ್ಚಿನ ಸಂಖ್ಯೆಯಲ್ಲಿ ಉಂಟು. ಈಗ ಧರ್ಮವು ಅವರಿಗೆ ಎತ್ತಲ್ಪಡಿಕೆ ವಿಷಯದಲ್ಲಿ ಕಲಿಸಿದ ಇಲ್ಲ. ಯಾವ ಧರ್ಮವು ಈ ಎತ್ತಲ್ಪಡಿಕೆ ಕಲಿಸಿಕೊಡುದಿಲ್ಲ. ಅದೇ ಯೇಸು ಕ್ರಿಸ್ತನು ಯಾವ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಬರಲಿಲ್ಲ. ಅದೇ ಯೇಸು ಕ್ರಿಸ್ತನೇ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಯಾರು ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬುದು ಹೇಳ್ತಾನೆ. ಅದಕ್ಕೆ ಪರಲೋಕ ಹೋಗ್ಲಿಕ್ಕೆ ಮನಸ್ಸು ಮಾಡೋರು ಯೇಸು ಕ್ರಿಸ್ತನ ನಂಬಿಕೊಂಡು ಆತನ ವಾಕ್ಯದ ಪ್ರಕಾರ ನಡೆಯುವರು ಆಗಬೇಕು. ಯಾವ ಧರ್ಮ ರಕ್ಷಣೆ ಕೊಡುವುದಿಲ್ಲ, ರಕ್ಷಣೆ ಕೊಡುವುದು ಯೇಸು ಕ್ರಿಸ್ತ ಒಬ್ಬನೇ. ಅದೇ ಯೇಸು ಕ್ರಿಸ್ತನು, ಅದಕ್ಕೆ ಅಪ್ಪಸ್ತಲ ಪೇತ್ರನು ಆ ಪಂಚತಮ ದಿನದಲ್ಲಿ ಪವಿತ್ರಾತ್ಮ ಅವನ ಮೇಲೆ ಬರುವಾಗ ಅವನು ಪ್ರಸಂಗ ಮಾಡಿದನು. ಆಗ ಪ್ರಸಂಗ ಕೇಳಿದ್ರು ರಕ್ಷಣೆ ನಾವು ಏನು ಮಾಡಬೇಕು? ಆಗ ಪೇತ್ರ ಹೇಳ್ತಾನೆ, ರಕ್ಷಣೆ ಬೇಕಾದರೆ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷೆಯನ್ನು ಮಾಡಿಸುವುದಾದರೆ ನಿಮಗೆ ಪವಿತ್ರಾತ್ಮ ಸ್ನಾನ ಆಗುವುದು ಎಂಬುದಾಗಿ ಅಲ್ಲಿ ಅವರಿಗೆ ಪ್ರಸಂಗ ಮಾಡುತ್ತಾನೆ. ಈಗ ನೋಡ್ತೇವೆ ನಾವು, ಎಷ್ಟೋ ಮಂದಿ ಅವರಿಗೆ ಸ್ವಲ್ಪ ಸತ್ಯ ಗೊತ್ತಾಗ್ತದೆ, ಧರ್ಮದಲ್ಲಿ ಇದ್ದವರಿಗೆ ಅವ್ರಿಗೆ ಒಂದು ತಿಳುವಳಿಕೆ ಬರ್ತದೆ, ನಾವು ದೀಕ್ಷಾ ಸ್ನಾನ ಮಾಡಿದರೆ ಮಾತ್ರ ನಾವು ಪರಲೋಕಕ್ಕೆ ಹೋಗ್ತೇವೆ ಎಂದು ಒಂದು ಜಸ್ಟ್ ತಿಳ್ಕೊಳ್ತೇವೆ. ಹಾಗಾದ್ರೆ ಈ ದೀಕ್ಷಾ ಸ್ನಾನ ಧರ್ಮದ ಸಭೆಯಲ್ಲಿ ಕೊಡುದಿಲ್ಲ, ಇಲ್ಲ. ಅವರು ಕೊಡುದು ಸ್ಪ್ರಿಂಕಲ್, ಚಿಕ್ಕ ಇರುವ ಮಗುವಿಗೆ ಕೊಡುದು, ಧರ್ಮ ಅದು ಸ್ಪ್ರಿಂಕಲ್ ಮಾಡೋದು. ಅದರಲ್ಲಿ ನಿಮ್ಮ ವಾಕ್ಯ ಪ್ರಕಾರ ಪರಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಮುಳುಗಿ ದೀಕ್ಷಾ ಸ್ನಾನ ಕೊಡಬೇಕಾದ್ರೆ ಒಂದು ಆತ್ಮಿಕ ಸಭೆ ಬೇಕು, ಒಂದು ಸೇವಕರು ಬೇಕು, ಆತ್ಮಿಕ ಸೇವಕನು ಹತ್ತಿರ ಬರಬೇಕು, ಮತ್ತು ದೇವರ ವಾಕ್ಯ ಸರಿಯಾಗಿ ಕೇಳಬೇಕು, ಅರ್ಥವಾಗುವ ರೀತಿಯಲ್ಲಿ ಕೇಳಬೇಕು. ಈಗ ಎಷ್ಟೋ ಮಂದಿ ಇದ್ದಾರೆ, ಅವರು ಆ ಒಂದು ತಿಳುವಳಿಕೆ ಬರ್ತದೆ, ಸ್ವಲ್ಪ ತಿಳುವಳಿಕೆ ಬಂದು ಆತ್ಮಿಕ ಸಭೆ ಬರ್ತಾರೆ, ಬಂದವರು ಸ್ವಲ್ಪ ಸಮಯ ನಿಂತು ದೀಕ್ಷಾ ಸ್ನಾನ ತಗೊಳ್ತಾರೆ. ತಗೊಂಡ ಕೂಡಲೇ 1 ವಾರ ಬಿಟ್ಟು 2 ವಾರ ಬಿಟ್ಟು ಅವರು ಆ ಸಭೆಯಲ್ಲಿ ಇಲ್ಲ, ಪುನಃ ಧರ್ಮದ ಸಭೆಗೆ ಹೋಗ್ತಾರೆ. ಇವ್ರ ವಿಷಯದಲ್ಲಿ ನೀವೇನು ಹೇಳ್ತೀರಿ? ದೇವರ ವಾಕ್ಯ ಇರ್ತದೆ, ನಿಮಗೆ ಪರಲೋಕಕ್ಕೆ ಅಥವಾ ಎತ್ತರ ಪಡೆಯುವ ಪಾಲುಗಳಾಗಬೇಕಾದ್ರೆ ನೀರಿನಲ್ಲಿ ಮುಳುಗಿದ ಇಷ್ಟ ಮೊದಲನೇ ಹೆಜ್ಜೆ ಆಗಿದೆ. ಆ ನಂತರ ಅನೇಕ ಹೆಜ್ಜೆಗಳುಂಟು. ನೀರಿನ ತಗೊಂಡ ನಂತರ ಅವನ ಕಡೆ ತನಕ ಕ್ರಿಸ್ತನ ನಂಬಿಕೆಯಲ್ಲಿ, ಕರ್ತನ ಸಭೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಅವನ ನಂಬಿಕೆ ಕಡೆನ ಕಾಪಾಡಿಕೊಂಡರೆ ಮಾತ್ರವೇ ಅವನು ಎತ್ತರ ಪಡ್ತಾನೆ. ಆ ನೀರಿನ ಮುಳುಗಿದ ಇಷ್ಟ ತೆಗೆದುಕೊಂಡು ಸ್ವಲ್ಪ ಸಮಯ ಅವನು ಇದ್ದುಕೊಂಡು ಪುನಃ ಹಿಂದಿಗೆ ಹೋಗಿದರೆ ಅವನು ತನ್ನ ರಕ್ಷಣೆ ಕಳೆದುಕೊಳ್ಳುತ್ತಾನೆ. ಧರ್ಮದಲ್ಲಿ ಹೋದರೆ ಅದೇ ಸ್ಪಿರಿಟ್ ಅವನು ಹಿಡಿದುಕೊಳ್ತಾನೆ, ಅದೇ ಸ್ಪಿರಿಟ್ ಅವನಿಗೆ ಅಲ್ಲಿ ವಾಕ್ಯ ಇಲ್ಲದ ಕಾರಣ ಅಲ್ಲಿ ಅವನಿಗೆ ಅದು ಎಣ್ಣೆ ಇಲ್ಲ ಅಲ್ಲಿ. ಹೌದು, ಕಾರಣ ಪುನಃ ಅದೇ ರೀತಿ. ಹೌದು, ಅವರು ಇವರ ಮನಸ್ಸಲ್ಲಿ ಒಂದು ಇರ್ತದೆ, ನಾವು ಪರಲೋಕಕ್ಕೆ ಹೋಗುವ ಇಲ್ಲ. ನೀರಿನ ದಿಷ್ಟನ ಮೊದಲನೇ ಹೆಜ್ಜೆ ಮಾತ್ರ ಆಗಿದೆ. ಯಾಕಂದ್ರೆ ನಾವು ಬೇರೆ ವಾಕ್ಯದಲ್ಲಿ ಬೇಕಾದ್ರೆ ನೋಡುವ, ನೀರಿನ ಒಂದೇ ಮೊದಲನೇ ಹೆಜ್ಜೆ ಆಗಿದೆ. ಅದು ಸ್ಟಾರ್ಟಿಂಗ್ ಹೆಜ್ಜೆ. ಈ ಹೆಜ್ಜೆ ತೆಗೆದುಕೊಂಡ ನಂತರ ಅಲ್ಲಿ
ಶಿಷ್ಯರು ಏನು ಮಾಡಿದ್ರು ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸೌದ ಅನ್ನತಿಯಲ್ಲೂ ರೊಟ್ಟಿ ಮಾಡಿದಲ್ಲೂ ಪ್ರಾರ್ಥನೆ ನಿರತರಾಗಿದ್ರು ಒಂದುಂಟು. ಅವ್ರ ಕಾಲಿ 3,000 ಜನ ನೀರಿನ ತೆಗೆದುಕೊಂಡು ಅವ್ರು ತಮ್ಮ ಧರ್ಮಕ್ಕೆ ವಾಪಸ್ ಹೋಗ್ಲಿಲ್ಲ. ಅನೇಕ ಧರ್ಮದ ಬಂದ ಜನರು ಇದ್ದಾರೆ. 3,000 ಜನ ಅಂದರೆ ಅಲ್ಲಿ ಕ್ರಿಶ್ಚಿಯನ್ ಮಾತ್ರ ಅನೇಕ ಜಾತಿಯಿಂದ ಬಂದ ಜನರು ಇದ್ದರು. ಇವರು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಕೇಳಿಕೊಂಡು ಅವರ ಭಾಷೆಯಲ್ಲಿ ಅವರಿಗೆ ಆ ಸ್ವಾರ್ಥ ಸಿಕ್ಕಿತ್ತುಕೊಂಡು ಅವ್ರ ಪ್ರಯತ್ನ ಕಲಿತೆ ನಾವು ರಕ್ಷಣೆ ಏನು ಮಾಡಬೇಕು ಅತಿ ಸ್ಪರ್ಧನೆ ದೇವರ ಕರೆಗೆ ತಿರುಗಿಕೊಳ್ಳಿರಿ, ನೀರಿನ ದೇಶ ತೆಗೆದುಕೊಳ್ಳಿರಿ, ಆಗ ನಿಮಗೆ ಪವಿತ್ರ ಸ್ನಾನವಾಗುವುದು ಎಂಬುದೇ ಆತ ಹೇಳ್ತಾನೆ. ಅವರು 3,000 ಜನರು ನೀರಿನಲ್ಲಿ ದೀಕ್ಷಾನ ತಗೊಂಡು ಇವರ ಮಂಡಳಿಗೆ ಅಂದರೆ ಈ ಪೇತ್ರನು ಅಂದರೆ ಪೇತ್ರನು ಅವರ ನೀರಿನ ಈ ಪೇತ್ರನ ಸಂಗಡ ಸೇರಿಕೊಂಡರು. ಪೇತ್ರನು ಅಪೊಸ್ತಲರ ಬೋಧನೆಯನ್ನು ಕೊಡ್ತಿದ್ರು. ಅವನ ಅಪರ ಕೇಳಿದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ರೊಟ್ಟಿ ಮಾಡಿ ನಿರತರಾಗಿದ್ರು, ಕಡೆ ತನಕಿದ್ದರು. ಆ ಸಭೆಯನ್ನು ಯೇಸು ಕ್ರಿಸ್ತ ಎತ್ತಿಕೊಂಡು ಹೋಗ್ತಾನೆ. ಇದು ನಿನ್ನ ದೃಷ್ಟಾಂತ ತಗೊಂಡು ಪುನಃ ತನ್ನ ಧರ್ಮಕ್ಕೆ ತಿರುಗೋದರೆ ಅವನ ರಕ್ಷಣೆ ಕಳೆದುಕೊಳ್ಳುತ್ತಾನೆ. ಕೆಲವು ಸಭೆಯಲ್ಲಿ 6 ತಿಂಗಳಿಗೆ ಒಂದ್ಸರಿ ರೊಟ್ಟಿ ಮುರಿಯುವುದು, 6 ತಿಂಗಳಿಗೆ ಒಂದು ಹಬ್ಬದಲ್ಲಿ ರೊಟ್ಟಿ ಮುರಿಯುವುದು. ಅದರ ವಿಷಯದಲ್ಲಿ ಏನ್ ಹೇಳ್ತೀನಿ? ದೇವರ ವಾಕ್ಯ ಅತಿ ಸ್ಪಷ್ಟತೆ ವಾರಕ್ಕೆ ಸಭೆಗೆ ಸೇರುವಾಗ ರೊಟ್ಟಿ ಮುರಿಯಬೇಕು ಎಂಬುದನ್ನ ನಾವು ಅಪರಾಧ ನೋಡ್ತೇವೆ. 6 ತಿಂಗಳ ಮೇಲೆ ಪ್ರತಿ ವಾರಕ್ಕೆ ನಾವು ಒಟ್ಟಿಗೆ ಸೇರಿರುವಾಗ ರೊಟ್ಟಿ ಮತ್ತು ಪಾಲುರಾಗಬೇಕು. ಅದು ಅತಿ ಅಗತ್ಯವಾಗಿದೆ. ಯಾಕಂದ್ರೆ ರೊಟ್ಟಿ ಮತ್ತು ಪಾಲುರಾಗುವಾಗ ಅದು ಯೇಸು ಕ್ರಿಸ್ತನ ಆ ಒಂದು ಭರಣಕ್ಕೆ ನಮ್ಮನ್ನು ಅದು ಪರೀಕ್ಷೆ ಮಾಡುವಂತ ಒಂದು ಅವಕಾಶ, ಅದು ಅತಿ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವು ವಿಶ್ವಾಸಿಗಳು ಸೋಮವಾರದಿಂದ ಸಂಜೆ ತುಂಬಾ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಪರೀಕ್ಷೆ ಮೇಲೆ ಟೈಮ್ ಇಲ್ಲ. ಅದಕ್ಕೆ ಈ ರೊಟ್ಟಿ ದ್ರಾಕ್ಷಾರಸ ದೇವರು ಯಾಕಿಟ್ಟನೆ ಈ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಆಗಲೂ ದೇವರ ಮಕ್ಕಳು ತನ್ನ ಜೀವಿತವನ್ನು ತನ್ನ ಯೇಸುವಿನ ಸಂಗಡ ಹೇಗೆ ನಡೆದುಕೊಳ್ಳುತ್ತಾನೋ ಅದು ಮೊದಲನೇ ಪರೀಕ್ಷೆ. ಅನಂತರ ಇನ್ನೊಂದು ಒಂದು ಪರೀಕ್ಷೆ ಮಾಡುವುದಕ್ಕೆ ಒಂದು ಅವಕಾಶವಾಗಿದೆ. ಅದೇ ಪ್ರತಿ ವಾರ ರೊಟ್ಟಿ ಮತ್ತು ಅತಿ ಅಗತ್ಯವಾಗಿದೆ, ಅದು ಇಂಪಾರ್ಟೆಂಟ್. ಯೇಸು ಕ್ರಿಸ್ತ ಕೊಟ್ಟ ಆಜ್ಞೆ ಇದೆ, ಅದನ್ನೇ ಆತನು ಹೇಳುತ್ತಾನೆ. ಅದು ಅನೇಕರು ಈ ದೇವರ ಸರಿಯಾಗಿ ಸ್ಟಡಿ ಮಾಡಿ ನಿಮಿತ್ತ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾನು ಸ್ಟಡಿ ಮಾಡೋ ಪ್ರಕಾರವಾಗಿ ಸೇವೆಯಲ್ಲಿ 5 ಸೇವೆಗಳುಂಟು. ಈ ಕೆಲವರು ಏನು ಮಾಡ್ತಾರೆ, ತಮ್ಮನ್ನೇ ತಾವೇ ಬೋಧಕನಿಸ್ಕೊಳ್ತಾರೆ. ದೇವರ ವಾಕ್ಯದಲ್ಲಿ ನಾವು ಬೋಧನೆ ಮಾಡುವವರು ದೇವರ ವಾಕ್ಯವನ್ನು ಅಗುಳ ಧ್ಯಾನ ಮಾಡುವವರಾಗಬೇಕು, ಅದು ಸ್ಟಡಿ ಮಾಡುವವರಾಗಬೇಕು ಮತ್ತು ಬೋಧಿಸುವರು. ಕೆಲವರು ವಾಕ್ಯ ಸ್ಟಡಿ ಮಾಡದೆ ತಮ್ಮ ಸಮಾಜದಲ್ಲಿ ಬೋಧಿಸಿದ ಅವರ ದಾರಿ ತಪ್ಪಿ ಹೋಗ್ತದೆ. ಇನ್ನೊಂದು ಸಂಗತಿ ಉಂಟು, ಕೆಲವರು ದೀಕ್ಷಾಸ್ನಾನ ಕೊಡ್ತಾರೆ ಮತ್ತು ನಿಮ್ಮ ಸಭೆಗೆ ಹೋಗಿ ಅಂತ ಹೇಳ್ತಾರೆ. ಅದು ಸಹ ತಪ್ಪು ಬೋಧನೆ ಆಗಿದೆ. ದೀಕ್ಷಾಸ್ನಾನ ಕೊಡಿ ಎಲ್ಲ ಅವರೇ ಕೊಡ್ತಾರೆ ಮತ್ತು ನಮ್ಮ ಸಭೆಯಲ್ಲಿ ನಿಲ್ಲಿ, ಅದು ತಪ್ಪು ಬೋಧನೆ. ಆ ರೀತಿ ಏನು ನಾವು ಮತ್ತೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಸ್ನಾನದ ಯೋಹಾನನು ಪರಿಚಯಿಸಂತೆ ನಿಮಗೆ ಯಾರು ಬೋಧನೆ ಮಾಡಿದರು? ಕಾಲಿ ನೀರಿನ ದಿವಸಕೊಂಡು ದೇವರ ಕೋಪ ತಪ್ಪಿಸ್ತಾರೆ? ಇಲ್ಲ. ನೀರಿನ ದಿವಸನ ಮೊದಲನೆಯ ಈಗ ನೋಡಿ ಸಣ್ಣ ಮಗುವಿಗೆ ನಾವು ಶಾಲೆಗೆ ಸೇರ್ತೇವೆ. ಫಸ್ಟ್ ಅದು ಬಾಲವಾಡಿ, ಅಂಗನವಾಡಿ ಅಥವಾ ಇದು, ಆ ನಂತರ ಜೂನಿಯರ್ KG. ಇದು ಫಸ್ಟ್ ಸ್ಟೆಪ್ ಅವನಿಗೆ ನೀರಿನ ದೀಕ್ಷಾಸ್ನಾನ. ಇದು ಪೂರ್ತಿ ಅಲ್ಲ, ಇದು ಮೊದಲ ಬುನಿಯಾದಿ ಆಗಿದೆ. ಕೆಲವರು ಮಾಡ್ತಾರೆ ಇಷ್ಟೇ ಆದ್ರೆ ಅಲ್ಲ, ಇಷ್ಟೇ. ಈಗ ಕೆಲವರಿಗೆ ಈಗ ತಿಳುವಳಿಕೆ ಒಂದು ನೀರಿನ ದೀಕ್ಷಾಸ್ನಾನ ತಗೊಂಡಿದಲ್ಲ, ಈಗ ನಾವು ಪರಲೋಕಕ್ಕೆ ಹೋಗ್ತೇವೆ ಇಲ್ಲ ಇಲ್ಲ ಒಂದು ಈ ರೀತಿ ಜನರು ಜೀವಿಸ್ತಾ ಇದ್ದಾರೆ. ಇಲ್ಲ, ಅದು ಕಾಲ ಒಂದು ಹೆಜ್ಜೆ ಮಾತ್ರ ಈ ರೀತಿ ಜನರು ಜೀವಿಸ್ತಾ ಇದ್ದಾರೆ. ತನಗೆ ಮತ್ತೆ ಬೋಧನೆ ಕೂಡ ಇಲ್ಲ, ಯಾವ ರೀತಿಯಲ್ಲಿ ಬೇಕಾದ್ರೆ ಜೀವಿಸ್ತಾರೆ. ಇಲ್ಲ ಇಲ್ಲ, ಇದರ ವಿಷಯದಲ್ಲಿ ಇದು ತಪ್ಪು ಬೋಧನೆ ಆಗಿದೆ. ತಪ್ಪು ಬೋಧನೆ. ಅದು ಒಂದು ನೀರಿನಲ್ಲಿ ಮುಳುಗಿ ತೆಗೆದುಕೊಂಡವರಿಗೆ ದೇವರು ಏನ್ ಮಾಡ್ತಾನೆ, ತನ್ನ ಪವಿತ್ರಾತ್ಮ ಮೂಲಕ ಅವರ ಆತ್ಮ ಮುದ್ರೆ ಹಾಕ್ತಾನೆ. ಈ ಮುದ್ರೆ ಹಾಕಿದ ನಿಮಿತ್ತಗೆ ಒಂದೇ ಅವರು ಪರಿಶುದ್ಧ ಜೀವನ ಮಾಡುದಿಲ್ಲೋ ದೇವರ ಆತ್ಮ ಮಾಡ್ತಾನೆ, ತನ್ನ ಕೃಪೆಯಲ್ಲಿ ಅವರಿಗೆ ಕಷ್ಟಗಳನ್ನು ಬರ ಮಾಡ್ತಾನೆ, ರೋಗಗಳು ಬರ ಮಾಡ್ತಾನೆ, ಅವರಿಗೆ ಸೋದಲು ಬರ್ತವೆ, ಅವ್ರಿಗೆ ಹಿಂಸೆಗಳು ಬರ್ತವೆ. ಯಾಕಂದ್ರೆ ಅವ್ರ ಪಶ್ಚಾತ್ತಾಪ ಪಡ್ಕೋಬೇಕು. ಮತ್ತೆ ಅವ್ರು ಒಂದೇ ಅದರಲ್ಲೂ ಪಶ್ಚಾತ್ತಾಪ ಪಡದೆ ಬಿಟ್ಟು ಬಂದ ಧರ್ಮಕ್ಕೆ ಹಿಂದಿರುಗಿ ಹೋದರೆ ಅವರು ಜೀವದ ಪಟ್ಟಿಯಲ್ಲಿ ಬರದ ಹೆಸರನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅವ್ರ ಪವಿತ್ರಾತ್ಮನ ದುಃಖ ಹೊಂದಿ ಅವನು ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಪವಿತ್ರಾತ್ಮನು ಎಂದರೆ ದೇವರ ವಾಕ್ಯನ ನೋಡ್ತೇವೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೃಷ್ಟಾಂತಗಳು ದೇವರು ತನ್ನ ಪವಿತ್ರಾತ್ಮ ಮುಖಾಂತರವಾಗಿ ಅವರ ಆತ್ಮ ಮುದ್ರೆ ಹಾಕ್ತಾನೆ. ಹೌದೇ, ಪವಿತ್ರಾತ್ಮನಿಗೆ ನೋವು ಮಾಡಬಾರ್ದು. ಈ ಯಾವ ರೀತಿ ಪವಿತ್ರ ನೋವು ಮಾಡ್ತಾರೆ, ತುಂಬಾ ಸಮಯ ಪವಿತ್ರ ತಾಳ್ಮೆಯಿಂದ ಅವರಿಗೆ ಪಶ್ಚಾತ್ ನಡೆಸ್ತಾನೆ ಮತ್ತು ಅವರಿಗೆ ಕಷ್ಟಗಳು. ಈಗ ನೋಡಿ, ಈಗ ಈ ಬಂದ ಕಷ್ಟಗಳು ಯಾಕೆಂದ್ರೆ ದೇವರ ಪವಿತ್ರಾತ್ಮನು ಈ ನೀರಿನ ತಿಳ್ಕೊಂಡು ವಿಶ್ವಾಸಿಗಳು ಪಾಪದ ಜೀವಿಸ ನಿಮಿತ್ತಗೆ ಅವರಿಗೆ ಮಾನಸದ ಬರಲಿಕ್ಕೆ ಕಷ್ಟ ಬರ ಮಾಡಿದೆ. ಇಲ್ಲಿಯೂ ಒಬ್ಬ ದೇವರ ಮಕ್ಕಳು ಹೃದಯ ಕಠಿಣ ಮಾಡುವುದರೆ ಪವಿತ್ರಾತ್ಮ ಅವರಲ್ಲಿ ನಿಲ್ಲಕ್ಕೆ ಆಗುದಿಲ್ಲ, ಅವನು ಬಿಟ್ಟು ಹೋಗ್ತಾನೆ ಮತ್ತು ಅವರು ಆ ನಿತ್ಯ ಜೀವವನ್ನು ಕಳೆದುಕೊಳ್ಳುತ್ತಾರೆ.
ಎಷ್ಟೋ ಜನದ ತಲೆಯಲ್ಲಿ ಉಂಟು, ನಮಗೆ ಒಂದು ನೀರಿನ ದೀಕ್ಷಾಸನ ಹಾಗೆ ಆಯ್ತು, ನಾವು ಏನು ಮತ್ತೆ ನಮಗೆ ಏನು ಬೇಡ ಎಂದು ಈ ರೀತಿ ಒಂದು ತಪ್ಪು ತಿಳುವಳಿಕೆ ಇಲ್ಲ. ಹಾಗೆ ದೇವರ ವಾಕ್ಯ ಹೇಳಿದಿಲ್ಲ, ಒಂದು ತಪ್ಪು ತಿಳುವಳಿಕೆ ಉಂಟು. ಹೌದು, ತುಂಬಾ ಜನ ಇದ್ದಾರೆ, ಅದಕ್ಕೆ ನಿರ್ದೇಶ ತೆಗೆದುಕೊಳ್ತಾರೆ ಮತ್ತೆ ಹೇಗೆ ಬೇಕು ಜೀವಿಸ್ತಾರೆ. ಕೆಲವೊಮ್ಮೆ ಈ ರೀತಿ ಕೂಡ ಉಂಟು, ನೀರಿನ ದೀಕ್ಷಾಸನ ಮನೆಯಲ್ಲೇ ಕೂತ್ಕೊಳ್ತಾರೆ. ಇಲ್ಲ, ಬಿಲ್ಕುಲ್ ಅಲ್ಲ, ಅದು ಸ್ವಲ್ಪ ತಪ್ಪು ಬೋಧನೆ ಆಗಿದೆ. ತಪ್ಪು ಬೋಧನೆ. ಹೌದು. ಅಪ್ಪಸ್ಲ ಕೃತ್ಯದಲ್ಲಿ ನೋಡಿದರೆ, ಪ್ರತಿಯೊಂದು ಪದದಲ್ಲಿ ನೋಡಿದರೆ ನೀರಿನ ಮೊದಲನೇ ಹೆಜ್ಜೆ, ಆನಂತರ ಅವರು ಪ್ರತಿ ಆದಿತ್ಯವಾರ ಸಭೆಗೆ ಬರಬೇಕು, ಅಪ್ಪಸ್ಲ ಬೋಧನೆ ಕೇಳಬೇಕು, ಸ್ವಸ್ಥ ಬೋಧನೆ ಕೇಳಬೇಕು, ರೊಟ್ಟಿ ಮುರಿ. ಆತ್ಮಿಕ ಸಭೆಗೆ ಬಂದು ಅವ್ರು ಹೇಳ್ತಾರೆ, ನಾವು ನಿಮ್ಮ ಸಭೆಯಲ್ಲಿ ನಿಲ್ತೇವೆ, ನಮಗೆ ದೀಕ್ಷಾಸನ ಬೇಕು, ನೀವು ನಿಲ್ತೇವೆ, ನಾವು ಗಟ್ಟಿ. ಮತ್ತು ಅವರು ಮೊದಲೇ ನಿರ್ಣಯ ಮಾಡಿಕೊಳ್ತಾರೆ, ಅಂದ್ರೆ ಒಂದು ದೀಕ್ಷಾಸನ ತಗೊಳ್ಳಿ ಮತ್ತೆ ನಾವು ಅಲ್ಲಿಂದ ಓಡುವ ಅಂತ. ಈ ರೀತಿ ತುಂಬಾ ಮಂದಿ ಇದ್ದಾರೆ. ಹಾಗೆ ಮಾಡಿದ್ರು ಸಹ ದೇವರು ಏನ್ ಮಾಡ್ತಾನೆ, ಅವರಿಗೆ ಸಮಯ ಕೊಡ್ತಾನೆ ಪಶ್ಚಾತ್ತಾಪ ಪಡೋದಕ್ಕೆ. ಕೆಲವು ಕಷ್ಟಗಳು ಬರ್ಬೋದು, ಕೆಲವು ರೋಗಗಳು ಬರುವುದು, ಅಲ್ಲಿ ಒಂದು ಮಾನಸದ ಬಡದಿದ್ದರೆ ಜೀವದ ಪಟ್ಟಿಯಿಂದ ಅವರ ಹೆಸರು ತೆಗೆದುಕೊಳ್ಳಾಡುತ್ತದೆ. ಮತ್ತು ಎರಡನೇ ಸಂಗತಿ, ನಾವು ಅವರಲ್ಲಿ ಕೆಲವು ಗುಣಗಳು ನೋಡಿದ್ದೇವೆ. ಏಕೆಂದ್ರೆ ಅವರು ಆ ನೀರಿನ ದೀಕ್ಷಾಸನ ತಗೊಂಡಿದ್ದಾರೆ, ಆದರೆ ಅವರ ಗುಣ ಹಳೆಯ ಗುಣ ಉಂಟು, ಹಳೆಯ ಅಭ್ಯಾಸ ಉಂಟು. ಅವರು ಅದಕ್ಕಿಂತ ಕಠಿಣ ಉಂಟು ಅಭ್ಯಾಸ, ಹಳೆಯ ಅಭ್ಯಾಸಕ್ಕಿಂತ ಕಠಿಣ ಅಭ್ಯಾಸ, ಸಿಟ್ಟು, ಒಂದು ಹರಾಸ್ಮೆಂಟ್ ಆಗಿದ್ದ ನಾನು ನೋಡಿದ್ದೇನೆ. ವಾತಿಸ್ಪಡ್ತಾನೆ ನೀರಿನ ಮುಳಿ ದಿಷ್ಟಗಳು ನೋಡು, ರಕ್ತ ಮಾಂಸಕ್ಕೆ ಶರೀರದ ಸ್ವಭಾವಕ್ಕೆ ಅವ್ರು ಬೆನ್ನು ಮಾಡದಿದ್ದರೆ ಅಥವಾ ಅದನ್ನು ಕ್ರೂಜಲ್ಲಿ ನೇತಾಡಿದೆ ಅಂತರು ಪರಲೋಕ ರಾಜ್ಯ ಹೋಗುವುದಿಲ್ಲ ಎಂಬುದಾಗಿ ಕಡಖಂಡಿತ ಹೇಳ್ತಾನೆ. ನೀರಿನಲ್ಲಿ ದಿವಸ ತೆಗೆದುಕೊಂಡವರಿಗೆ ಒಂದು ಸರಿ ಅವರು ಸಣ್ಣದಿಂದ ಆ ದಿನ ಮಾಡುವ ಎಲ್ಲ ಪಾಪಗಳು ಸಂಬಳಪಡ್ತಾರೆ. ಈಗ ನೀರಿನ ದೇಶ ತಗೊಳ್ಳುವಾಗ ಏನಾಗ್ತದೆ ಅಂದರೆ, ಈಗ ನಾನು ಹುಟ್ಟಿದಿಂದ ಆಗ್ಬೋದು, ಈಗ ನಾನು 30 ವರ್ಷದಲ್ಲಿ ನೀರಿನ ದೇಶ ತೆಗೆದುಕೊಂಡು ನೆನೆಸಿ, ಅಥವಾ ನೀವು 40 ವರ್ಷ ಪ್ರಯತ್ನದಲ್ಲಿ ನೀರಿನ ದೇಶ ತೆಗೆದುಕೊಂಡು ನೆನೆಸಿ. ನೀವು ಹುಟ್ಟಿನಿಂದ 40 ವರ್ಷದ ಮಾಡಿದ ಎಲ್ಲ ಪಾಪಗಳನ್ನು ಸಹ ಕ್ಷಮಿಸಲ್ಪಡ್ತವೆ. ಆದರೆ ನೀರಿನ ದೇಶ ತೆಗೆದುಕೊಂಡ ದಿನದಿಂದ ನೀವು ಹೊಸ ಜೀವಿತವನ್ನು ಪ್ರಾರಂಭ ಮಾಡ್ತೇವೆ. ಆ ಹೊಸ ಜೀವಿತದಲ್ಲಿ ನೀವು ಪಾಪದ ಜೀವಿಸ್ತೀರೋ, ಪುನಃ ಬಿಟ್ಟು ಬಂದ ಸದ ಅದನ್ನು ಸ್ವಲ್ಪ ಗುಲಾಮರಾಗ್ತಿರೋ ಅಂಥವರು ವಾಪಸ್ ಹೇಳ್ತಾನೆ ಪರಲೋಕ ರಾಜ್ಯಕ್ಕೆ ಹೋಗುದಿಲ್ಲ. ಅವರಿಗೆ ದೇವರು ಪಶ್ಚಾತ್ತಾಪಕ್ಕೆ ಟೈಮ್ ಕೊಡ್ತಾರೆ, ಶಿಕ್ಷೆ ಬರ ಮಾಡ್ತದೆ, ಅದರಲ್ಲೂ ಅವರು ಪಶ್ಚಾತ್ತಾಪ ಪಡೆದಿಲ್ಲವೋ ಜೀವದ ಪಟ್ಟಿಯಲ್ಲಿ ಹೆಸರು ಕಳೆದುಕೊಳ್ಳುತ್ತದೆ. ಅದಕ್ಕೋಸ್ಕರ ಪೌಲ್ ಹೇಳ್ತಾನೆ, ಕಡೆ ತನಕ ಅವನು ತನ್ನ ನಂಬಿಕೆಯ ಓಟವನ್ನು ಓಡಬೇಕು. ವಾಪಸ್ ಪೌಲ್ ಹೇಳ್ತಾನೆ, ಕಡೆ ತನಕ ನಂಬಿಕೆ ಪ್ರಾರಂಭ ಮಾಡಿದ್ದು ಯೇಸು ಕ್ರಿಸ್ತನ ಮುಖಾಂತರ ನಂಬಿಕೆ ಪ್ರಾರಂಭವಾಗ್ತದೆ. ಆ ನಂಬಿಕೆ ಹುಟ್ಟಿಸಿದವನು ಪೂರೈಸಲು ಯೇಸು ಕ್ರಿಸ್ತನ ದೃಷ್ಟಿಟ್ಟು ಕಡೆ ತನಕ ಓಟವನ್ನು ಓಡಬೇಕು. ಓಡಬೇಕಾದ ಏನು ಮಾಡಬೇಕಂತ ಅಪೊಸ್ತಲ ಪೌಲನು ಎಲ್ಲ ಭಾರವನ್ನು, ಪ್ರಪಂಚದ ಭಾರವನ್ನು, ಚಿಂತಾ ಭಾರವನ್ನು, ಸಾಲ ಭಾರವನ್ನು ಎಲ್ಲ ಬದಿಗಿಡೆ ತೆಗೆದಾಗಬೇಕು. ಮತ್ತೆ ಪಾಪವನ್ನು ತೆಗೆದು ಬಿಟ್ಟರೆ ಮಾತ್ರವೇ ಅವನ ಕಡೆ ತನಕ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತಾನೆ, ನಂಬಿಕೆಯಲ್ಲಿ ಓಡುತ್ತಾನೆ. ಅವನು ಮಾತ್ರ ನಂಬಿಕೆ ಓಟ ಯಾವುದು ಗುರಿ ಪರಲೋಕ ಮುಟ್ಟುತ್ತಾನೆ. ಇನ್ನೊಂದು ಸಂಗತಿ ಉಂಟು, ಕೆಲವರು ಹೀಗೆ ಬೋಧನೆ ಕೊಡ್ತಾರೆ, ನಿಮ್ಗೆ ಖಾಲಿ ಬಸ್ ಅಷ್ಟೇ ಸಾಕು, ಒಂದು ನೀರಿನಲ್ಲಿ ಮುಳುಗಿ ನೀವು ನಿಮ್ಮ ಸಭೆಗೆ ಹೋಗಿ. ಆದರೆ ಆ ಬೋಧನೆ ಮಾಡುವವನಿಗೆ ಏನ್ ಹೇಳ್ತೀರಿ? ಆ ಬೋಧನೆ ಮಾಡುವವನಿಗೆ ಕಠಿಣ ಶಿಕ್ಷೆ ಉಂಟು. ಯಾಕೋಬ ಬರ್ತಾನೆ, ಎಲ್ಲರೂ ಬೋಧಕರಾಗಬೇಡಿರಿ, ಬೋಧಕರಿಗೆ ಕಠಿಣವಾದ ನ್ಯಾಯ ತೀರ್ಪು ಉಂಟು. ಯಾರು ದೇವರ ವಾಕ್ಯವನ್ನು ಸರಿಯಾಗಿ ಸ್ಟಡಿ ಮಾಡಿ ದೇವರ ವಾಕ್ಯ ಬೋಧಿಸಿದಿಲ್ಲವೋ ಕಠಿಣ ತೀರ್ಪು ಅವರಿಗೆ ಉಂಟು. ಇಲ್ಲ, ಕೆಲವರು ಈ ರೀತಿ ಕೂಡ ಇದ್ದಾರೆ, ಒಂದು ಭಯ ಹುಟ್ಟಿಸ್ತಾರೆ ಜನರಲ್ಲಿ, ಒಂದು ಭಯ ಹುಟ್ಟಿಸ್ತಾರೆ. ಭಯ ಹುಟ್ಟಿಸಿ ಅವರಿಗೆ ಹೀಗೆ ಮಾಡಿದ ಅದು ಅದರ ವಿಷಯದಲ್ಲಿ ಏನು? ಅದು ಸಹ ಸರಿಯಲ್ಲ. ದೇವರ ವಾಕ್ಯದಲ್ಲಿ ನಾವು ದೇವರ ಮೇಲೆ ಭಯ ಹೇಗೆ ಹುಟ್ಟಿಸಬೇಕಂದ್ರೆ, ದೇವರ ವಾಕ್ಯದ ಭಯ ಭಕ್ತಿ ಅಂದ್ರೆ ಏನು ಗೊತ್ತುಂಟ? ದೇವರ ಆಜ್ಞೆಗಳನ್ನು ಅವಿಧರಾದರೆ ಶಿಕ್ಷೆ ಬರುತ್ತದೆ, ಅದು ಗ್ಯಾರಂಟಿ ನಾವು ಕಲಿಸಿಕೊಡ್ಬೇಕು. ಈಗ ನಮ್ಮ ಮಕ್ಕಳಿಗೆ, ಈಗ ಮಕ್ಕಳು ತಂದೆ ತಾಯಿ ಮಾಡ್ತಾರೆ, ತಂದೆ ತಾಯಿ ಪ್ರೀತಿ ಮಾಡ್ತಾರೆ ಅಲ್ಲ, ಪ್ರೀತಿ ಮಾಡಿದ ನಂತರ ತನ್ನ ಮಗನಿಗೆ ಮಗಳೇ ಈ ರೀತಿ ಮಾಡಿದರೆ ನಾನು ನಿನಗೆ ಹೊಡೆಯುತ್ತೇನೆ ಎಂಬುದಾಗಿ. ಆಗ ಮಗಳು ಏನು ಮಾಡ್ತಾರೆ? ತಂದೆಯ ಮಾತಿ ವಿಧೇಯರಾಗ್ತಾರೆ. ವಿಧೇಯರಾಗದಿದ್ರೆ ಅವ್ರ ತಂದೆ ಏನು ಮಾಡ್ತಾನೆ? ಬೆತ್ತಂದ ಹೊಡಿತಾನೆ. ಹಾಗೆ ನಾವು ಅವರಿಗೆ ಹೇಳಬೇಕು, ದೇವರಿಗೆ ನೀವು ವಿಧೇಯರಾಗ್ತಿರೋ ದೇವರ ಆ ಹಸ್ತವು ನಿಮ್ಮ ಮೇಲೆ ಉಂಟು, ಅವಿಧೇಯರಾಗ್ತಿರೋ ಶಿಕ್ಷೆ ಬರೋದು ಗ್ಯಾರಂಟಿ. ಈ ರೀತಿ ಅವರಿಗೆ ಭಯ ಹುಟ್ಟಿಸಬೇಕು. ಇನ್ನು ದೇವರ ಆದಾಯ ಇಲ್ಲದೆ ಭಯ ಹುಟ್ಟಿಸಿಕೊಂಡು ಏನೂ ಪ್ರಯೋಜನ ಇಲ್ಲ ಅವರಿಗೆ. ಇಲ್ಲದ್ರೆ ಈ ರೀತಿ ಹೇಳ್ತಾರೆ, ಕ್ರಿಸ್ತನ ಬರವಣಿಗೆ ವಿಷಯದಲ್ಲಿ ಒಂದು ಭಯ ಹುಟ್ಟಿಸಿ ಅವರಿಗೆ ಅವರ ಜೀವಿತ ಸರಿ ಇಲ್ಲದ್ರೆ ಅದೇನು ಪ್ರಯೋಜನ ಇಲ್ಲ. ಜೀವಿತ ಸರಿ ಇಲ್ಲದೆ ದೇವರ ಮಕ್ಕಳಿಗೆ ಸರಿಯಾದ ಬೋಧನೆ ಕೊಡಬೇಕು. ವಾಪಸ್ ಹೇಳ್ತಾನೆ, ದೇವರ ಮಕ್ಕಳಿಗೆ ವಾಕ್ಯದ ಜ್ಞಾನವನ್ನು ಕೊಡಬೇಕು. ಓಜಿಯ ಪ್ರವಾದಿ ಇರ್ತದೆ, ಓಜಿಯ ಪ್ರವಾದಿಯ ಪುಸ್ತಕ 4ನೇ ಅಧ್ಯಾಯದಲ್ಲಿ
6ನೇ ವಾಕ್ಯದಲ್ಲಿ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿ ಹೋಗಿದ್ದಾರೆ. ಅದಕ್ಕೆ ಇವತ್ತು ನಾವು ಟಿ ವಿ ಮಾಧ್ಯಮದಲ್ಲಿ ದೇವರ ಮಕ್ಕಳಿಗೆ ಸರಿಯಾದ ಜ್ಞಾನ ಸಿಗದವರಿಗೆ ಜ್ಞಾನ ಸಿಗಬೇಕು ಅಂತ ಈಗ ಮಾತನಾಡ್ತೇವೆ. ಈ ಜ್ಞಾನ ವಾಕ್ಯ ಎಷ್ಟು ಕೇಳುತ್ತೀರೋ ಮತ್ತೆ ಕೇಳುವರು ಮಾಡಲ್ಲ, ವಾಕ್ಯನ ಹುಡುಕಿಕೊಂಡು ಓದುವರಾಗಬೇಕು. ಹಾಗೆ ಜ್ಞಾನ ಪಡೆದು ಕಲಿಬೇಕು. ಇವತ್ತು ಅನೇಕ ಜ್ಞಾನವಿಲ್ಲ, ಹಾಗಾಗಿ ಏನಾಗ್ತಾರೆ ಅವರು ಜ್ಞಾನ ಇಲ್ಲದೆ ವಾಕ್ಯ ಜನ ಚಂಚಲ ಆಗ್ತಾರೆ. ಅಂದ್ರೆ ಅವರಿಗೆ ಸಿಕ್ಕಿದ ಬಟ್ಟೆ ಅವರು ಸರಿಯಾಗಿ ಇದು ಅದು ಬಟ್ಟೆ ಅದು ಅವರಿಗೆ ಅದು ಏನು ಏನು ಮಣ್ಣು ತಾಗಿದವರು ಆಗುದಿಲ್ಲ. ಕ್ರಿಸ್ತನ ಬಟ್ಟೆ. ಯಾಕಂದ್ರೆ ನೀನು ಕೊಳ್ಳುವಾಗ ಯೇಸು ಕ್ರಿಸ್ತ ಏನು ಮಾಡ್ತಾನೆ ಅಂದ್ರೆ ನಮ್ಮ ಆತ್ಮಕ್ಕೆ ಬಿಳಿಯಾದ ಒಂದು ನಿಲುವಂಗಿ ಕೊಡ್ತಾನೆ, ಅದು ನೀತಿಯ ವಸ್ತ್ರ. ಈ ವಸ್ತ್ರ ಕೊಟ್ಟ ನಂತರ ಪ್ರತಿದಿನವೂ ಅವನೇನು ಮಾಡಬೇಕು, ಯಾಕಂದ್ರೆ ನಾವು ಅಲ್ಲಿ ನೋಡ್ತೇವೆ ಮದುವೆಗೆ ಹೋಗಬೇಕಾದ್ರೆ ಮದುವೆ ಒಂದು ಬಟ್ಟೆ ಇತ್ತು ಅಲ್ಲೊಂಡ್ಬೇಕಲ್ಲಿ, ಅದಕ್ಕೆ ಆ ಬಟ್ಟೆ ಹಾಕಿದವನು ಮಾತ್ರ ಮದುವೆಗೆ ಬರಬಹುದಂತೆ. ಆ ಒಳಂಬಡಿಕೆ ಬರದವರಿಗೆ ಮದುವೆ ಕರೆದವರು ಕೇಳಿದ್ರೆ ನೀವು ಯಾಕೆ ಬಂದಿದ್ದಿ, ಬಟ್ಟೆ ಇಲ್ಲ ಮದುವೆಗೆ ಅವನಿಗೆ ಅಲ್ಲಿ ಹೊರಗೆ ಹಾಕ್ತಾರೆ. ಹಾಗೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾನೆ, ನಾವು ನೀರು ತಗೊಂಡವರಿಗೆ ಆತನು ನೀತಿ ಎಂಬ ಬಿಳಿಯ ನೀರು ಕೊಟ್ಟಿದ್ದಾನೆ. ಅದು ಈಗ ಅದು ಬಿಳಿ ಹಂಗೆ ಕೊಟ್ಟಿದ್ದಾನೆ. ಹೌದು. ಆದ್ರೆ ಈಗ ಅವರಿಗೆ ಅದು ಗೊತ್ತಾಗಬೇಕಾದ್ರೆ ಅದಕ್ಕೆ ಏನು ತಾಗಿದೆ ಅಂದ್ರೆ ಪಾಪದ ವಿಷಯದಲ್ಲಿ ಕೆಲವು ಅವ್ರು ಏನು ಮಾಡ್ಬೇಕು, ಅದು ದಿನಾಲು ದೇವರ ವಾಕ್ಯನು ಓದುವರು ಮಾತ್ರಲ್ಲ, ನೋಡಿ ಅನೇಕರು ಓದ್ತಾರೆ, ಪೇಪರ್ ಓದಿದಾರೆ ಅದು ನೆನಪಿಡ್ತಾರೆ, ಅದು ಬೈಬಲ್ ಓದಿದ್ರೆ ನೆನಪಿಲ್ಲ. ಅದಕ್ಕೆ ಬೈಬಲ್ ಓದುವಾಗ ಮನಸ್ಸು ಕೊಟ್ಟು ಅದು ಸರಿ ನೆನಪು ಉಳಿಯೋ ತನಕ, ಅದು ಸರಿ ಅರ್ಥವಾಗೋ ತನಕ ಅದು ಆಳವಾಗಿ ಓದಿಕೊಂಡು ಅದನ್ನು ಕುರಿತು ಚಿಂತೆ ಮಾಡಬೇಕು, ಧ್ಯಾನ ಮಾಡಬೇಕು. ಆವಾಗ ಮಾತ್ರ ಈ ವಾಕ್ಯ ನಾವು ಯಾವಾಗ ಧ್ಯಾನ ಮಾಡ್ತೇವೋ ಆ ವಾಕ್ಯ ಮಾತನಾಡ್ತದೆ. ನನ್ನ ಜೀವಿತ ಸಾಕ್ತದೆ ಯಾವಾಗ ನಾವು ವಾಕ್ಯ ಓದ್ತೀವೋ ಈ ವಾಕ್ಯವು ನಮ್ಮ ಸಣ್ಣ ಪಾಪವಿದ್ದರೂ ನಮಗೆ ಚುಚ್ಚುತ್ತದೆ, ನಮಗೆ ಮಾತನಾಡ್ತದೆ, ನಮಗೆ ಕಣ್ಣೀರು ಬರ್ತದೆ. ಮೇಲೆ ಮೇಲೆ ವಾಕ್ಯ ಓದಿರುಂಟಲ್ಲ ಏನೂ ಪ್ರಯೋಜನ ಇಲ್ಲ. ಕೆಲವೊಮ್ಮೆ ಬೈಬಲ್ ಓದ್ತಾರೆ, ಮೇಲೆ ಮೇಲೆ ಓದ್ತಾರೆ. ಇನ್ನೊಂದು ಸಂಗತಿ, ದೇವರ ಅದರ ಅರ್ಥ ನಾವು ಈ ಸತ್ಯವೇದ ಎಂದರೆ ಒಂದು ಕನ್ನಡಿ ಇದ್ದಾಗ. ಹೌದು, ಕನ್ನಡಿ ನಮ್ಮ ಮುಖದಲ್ಲಿ ಏನು ತಾಗಿದರೆ ತೋರಿಸಿಕೊಳ್ಳುವುದು, ಅದೇ ರೀತಿ ಒಂದು ಕನ್ನಡಿಯಾಗಿದೆ. ಅದರ ಅರ್ಥ ನೀವು ಹೇಳುವ ಪ್ರಕಾರ ಸತ್ಯವೇದ ನಾವು ಹೆಚ್ಚೆಚ್ಚು ಓದಬೇಕು. ಹೌದು, ಮತ್ತೆ ಧ್ಯಾನ ಮಾಡಬೇಕು ಮತ್ತು ಮನಸ್ಸು ಕೊಟ್ಟು ಓದಬೇಕು. ಮನಸ್ಸು ಕೊಟ್ಟು ಓದಬೇಕು. ಅದು ಸ್ಟೋರಿ ಪುಸ್ತಕ ಓದಬಾರ್ದು. ಮತ್ತು ಸೇವಕರು ಏನು ಬೋಧನೆ ಮಾಡ್ತಾರೆ ಅದು ಇದರಲ್ಲಿ ಉಂಟಾ ಇಲ್ಲ ಪರೀಕ್ಷೆ ಮಾಡಲೇಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಹೌದು, ಯಾರ್ಯಾರು ಏನೇನು ಬೋಧನೆ ಹೇಳಬಹುದು ಅವರಿಗೆ ಬಂದ ರೀತಿಯಲ್ಲಿ ಈ ಸತ್ಯವೇದದಲ್ಲಿ ಉಂಟಾ, ಸತ್ಯವೇದ ಇಲ್ಲ ಎಂದು ಅವರು ತಿಳ್ಕೊಳ್ಳಬೇಕು, ದೇವರು ಬಯಸ್ತಾರೆ. ಮತ್ತು ಯಾರಿಗೆ ಖುಷಿ ಆಗುವ ರೀತಿಯಲ್ಲಿ ಕೆಲವರು ಬೋಧನೆ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಜನರಿಗೆ ಮಾನ ಕೊಡಬೇಕು, ಅವ್ರಿಗೆ ಖುಷಿಯಾಗಿ ಮಾಡ್ತಾರೆ. ಮತ್ತು ಅವರ ಎರಡನೇ ಸಂಗತಿ ಅವರ ಜೀವಿತ ಬೇಕು. ಹೌದು, ಜೀವಿತ ಕೂಡ ಅವರು ಹೇಗೆ ನಡೆಯುತ್ತಾರೆ, ಯಾವ ರೀತಿಯಲ್ಲಿ ನಡೆಯುತ್ತಾರೆ ಎಂದು ಬೇಕು. ಅದು ಕೂಡ ಉಂಟು ಸತ್ಯವೇದದಲ್ಲಿ, ಅದು ಕೂಡ ಉಂಟು. ಅದಕ್ಕೋಸ್ಕರ ಪ್ರಿಯರೇ, ಎಷ್ಟೋ ಸಂಗತಿ ಸತ್ಯವೇದದಲ್ಲಿ ಇದ್ದ, ಎಷ್ಟೋ ಸಂಗತಿ ಸತ್ಯವೇದದಲ್ಲಿ ಸತ್ಯ ಸಂಗತಿ ನೀವೀಗ ಕೇಳಿದಿರಿ. ಖಂಡಿತವಾಗಿ ಪರಿಶುದ್ಧಾತ್ಮನದ ನೀವು ಸಹಾಯ ಕೇಳಿದರೆ ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಕ್ರಿಸ್ತನ ಬರವಣಿಗೆಗೆ ನಾವು ಸಿದ್ಧ ಆಗಲಿಕ್ಕುಂಟು. ಇದು ಸಮಯವಾಗಿದೆ, ಸಿದ್ಧವಾಗುವ ಸಮಯ ಪ್ರಿಯರೇ. ನಾವು ನೋಡ್ತೇವೆ ಹೊರಗೆ ಏನು ನಡೀತಾ ಉಂಟು, ಇನ್ನು ಏನು ನಡೆಯಲಿಕ್ಕೆ ಉಂಟು. ಕ್ರಿಸ್ತನ ಬರುವ ಮೊದಲು 7 ವರ್ಷದ ಮೊದಲು ಇನ್ನೂ ಸಮಸ್ಯೆ ಬರಲಿಕ್ಕುಂಟು, ಇನ್ನೂ ಕಷ್ಟ ಬರಲಿಕ್ಕೆ ಇರ್ಬೋದು. ಏಕೆಂದರೆ ಸಭೆ ಸಿದ್ಧ ಆಗಬೇಕು. ಎಷ್ಟು ತನಕ ಸಭೆ ಸಿದ್ಧ ಆಗೋದಿಲ್ಲ. ಸಭೆ ಸಿದ್ಧ ಆಗಬೇಕಾದ್ರೆ ಇದೇ ಕಷ್ಟದ ಮುಖಾಂತರ, ಕಷ್ಟ ಬಂದು ಸಭೆಗೆ ಸಿದ್ಧ ಆಗಬೇಕು. ದೇವರ ಅದು ಚಿತ್ತವಾಗಿದೆ. ಏಕೆಂದರೆ ಆತನ ಮಕ್ಕಳೇ ಸಿದ್ಧವಾಗದಿದ್ದರೆ ಏನು ಪ್ರಯೋಜನ? ಸಿದ್ಧ ಆಗಬೇಕು ಹೀಗೆ ಹೇಳಿದರೆ ಕೇಳುವುದಿಲ್ಲ. ಈ ರೀತಿ ಹೇಳಿದರೆ ಸಿದ್ಧ ಆಗೋದು ಆಯಿತು ಎಂದು ಹೇಳ್ತಾರೆ, ಇಲ್ಲಿ ಕೇಳ್ತಾರೆ, ಇಲ್ಲಿ ಬಿಡ್ತಾರೆ. ಸಿದ್ಧ ಆಗಲಿ. ಅದಕ್ಕೆ ಈ ಲೋಕದಲ್ಲಿ ಕೆಲವು ಸಂಗತಿ ಆಗಲಿಕ್ಕುಂಟು. ಕ್ರಿಸ್ತನ ಬರುವ ಮೊದಲು, ಈ ಟ್ರಿಬ್ಯುಲೇಷನ್ ಮೊದಲು ತುಂಬ ಸಂಗತಿ ಆಗಲಿ. ಪ್ರಸಾದನೆ ವೇದ ಈಗ ನಡೀತಾ ಉಂಟು. ಇದಕ್ಕೆ ನಾವು ಒಳಪಟ್ಟು ನಮ್ಮನ್ನು ನಾವು ಸತ್ಯವೇದದಲ್ಲಿ ನಾವು ಎಲ್ಲಿ ತಪ್ಪು ನಡೀತೇವೆ, ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ, ನಾವು ರಕ್ಷಣೆ ನಾವು ಇಟ್ಟುಕೊಂಡಿದ್ದೇವೆ, ಕಳಕೊಳ್ತೇವೆ, ಅದು ನಾವು ಸರಿಯಾಗಿ ಧ್ಯಾನಿಸಿ ಸರಿಯಾಗಿ ನಡೆಯಬೇಕೆಂದು ದೇವರ ಚಿತ್ತವಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ಈ ಬೋಧನೆ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ಬೇರೆ ಬೇರೆ ಬೋಧನೆ ಉಂಟು. ಟ್ರಿಬ್ಯುಲೇಷನ್ದಲ್ಲಿ ನಿಮಗೆ ಇದು ಎತ್ತಲ್ಪಡ್ತೀರಿ ಎಂದು,
ಆದರೂ ಸತ್ಯವೇದ ಹೇಳ್ತದೆ ಅದರ ಮೊದಲು ಎತ್ತಲ್ಪಡಬೇಕೆಂದು. ಅದಕ್ಕೆ ನಾವು ಸಿದ್ಧರಾಗಬೇಕು ಪ್ರಿಯರೇ. ಇದರ ವಿಷಯದಲ್ಲಿ ಇನ್ನೂ ನಿಮಗೆ ಮುಂದೆ ಇನ್ನೂ ಬೋಧನೆ ನಾವು ಕೊಡ್ತೇವೆ. ನಾವು ಸ್ಟಡಿ ಮಾಡಿ ಸತ್ಯವೇದವನ್ನು ಸ್ಟಡಿ ಮಾಡ್ತೇವೆ, ಸ್ಟಡಿ ಮಾಡಿ ನಿಮಗೆ ಬೋಧನೆ ಕೊಡ್ತೇವೆ. ಅದಕ್ಕೋಸ್ಕರ ಇನ್ನೊಂದು ನಮ್ಮ ಕಾರ್ಯಕ್ರಮ ಬರುವ ತನಕ, ಎಪಿಸೋಡ್ ಬರುವ ತನಕ ನೀವು ಈ ಅಶರಿ ಟಿ ವಿಯನ್ನು ಕಂಟಿನ್ಯೂ ನೋಡಿರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ನಾವು ಈಗ ಸೇರಿ ನಿಮ್ಮೊಟ್ಟಿಗೆ ನಾವು ಸೇರಿ ಪ್ರಾರ್ಥನೆ ಮಾಡ್ತೇವೆ. ಏಕೆಂದರೆ ಪ್ರಾರ್ಥನೆಯಲ್ಲಿ ಬಲ ಉಂಟು. ಅದಕ್ಕೆ ನಿಮ್ಮ ಕಣ್ಣನ್ನು ಮುಚ್ಚಿರಿ, ನಮ್ಮ ಹತ್ರ ಎಗ್ರಿ ಆಗಿರಿ, ನೀವು ಒಂದಾಗಿರಿ. ಪ್ರೀತಿ ಸ್ವರೂಪನಾದ ತಂದೆಯಾದ ನಿಮಗೆ ಸ್ತೋತ್ರ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆ ನಿಮಗೆ ಸ್ತೋತ್ರ ಕಥನೆ. ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಇಸ್ರೇಲ್ನ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ತಂದೆ ಅಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಇನ್ನ ಸನ್ನಿಧಿಗೆ ನಾವು ಇದ್ದೇವೆ ಕಥನೆ. ನಮ್ಮ ಮಕ್ಕಳು ಕಥನೆ ಈ ವಾಕ್ಯವನ್ನು ಕೇಳಿದರೆ ಕಥನೆ ಏನು ಸತ್ಯ ಏನು ಸುಳ್ಳು ಎಂದು ಕಥನೆ ಇವರಿಗೆ ಸರಿಯಾದ ಅರಿವು ಕೊಟ್ಟು ಕಥನೆ ಒಂದು ದೃಢವಾದ ನಿರ್ಧಾರವನ್ನು ತಗೊಂಡು ಒಂದು ಸತ್ಯದಲ್ಲಿ ನಡೀಲಿಕ್ಕೆ ಇವರಿಗೆ ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ. ನಿನ್ನ ಆತ್ಮಂದು ಇವರಿಗೆ ತುಂಬಿಸಬೇಕಂತ ನಾನು ಪ್ರಾರ್ಥನೆ. ತಂದೆ ನಿನಗೆ ಸ್ತೋತ್ರ ಕಥನೆ ನಿನ್ನ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಮಾಡಬೇಕಂತ ಪ್ರಾರ್ಥನೆ ಕಥನೆ. ತಂದೆ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗೆ ಇಟ್ಟಿದ್ದಕ್ಕೆ ಸರ್ವಶಕ್ತನ ಆಶ್ರಯದಲ್ಲಿ ಇವರು ಸುರಕ್ಷಿತವಾಗಿದ್ದಕ್ಕೆ ಸ್ತೋತ್ರ ತಂದೆ. ಓ ತಂದೆ, ಈ ಬೋಧನೆಯನ್ನು ಕೇಳಿ ಕಥನೆ ಬೋಧನೆ ಗಟ್ಟಿಯಾಗಿ ಹಿಡ್ಕೊಂಡು ಇವರಿಗೆ ನಡೀಲಿಕ್ಕೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ. ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ನಾವು ಇವರಿಗೆ ಆಶೀರ್ವಾದ ಮಾಡ್ತೇನೆ. ಇವರ ಆಶೀರ್ವಾದ ಹೊಂದಲಿ ಅಂತ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಒಂದು ತಂದೆ ಆಮೇಲೆ. ಈ ಕಾರ್ಯಕ್ರಮ ನೋಡಿ ದೇವರೊಳ್ಳೆ ಮಾಡಿ ನೀವು ಬಂದು ನಮ್ಮ ಒಂದು ತಿಳುವಳಿಕೆ ಕೊಟ್ಟಿದ್ದಕ್ಕೆ ಸ್ತೋತ್ರ.